Hi viewers, welcome back to our channel. Once again, ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಈ ಟಾಪಿಕ್ ಬಗ್ಗೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇಂಟ್ರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇತ್ತು ಇವೆಂಟ್. ಜಿ ಪರಮೇಶ್ವರ್ ಸರ್ ಅವರು ಇನಾಗ್ರೇಷನ್ ಮಾಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ. ಸೊ ಬನ್ನಿ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ನ್ಯೂ ಪ್ಲಾಂಟ್ ಕ್ರಾಸ್ಲ್ಯಾಂಡ್ ಟೆಕ್ ಮೊಬಿಲಿಟಿ ಅಂತ. ಬನ್ನಿ ಎಂಟ್ರೆನ್ಸ್ ಇಂದ ವಿಡಿಯೋನ ಶುರು ಮಾಡೋಣ. ಈಗ ಎಂಟ್ರೆನ್ಸ್ ಅಲ್ಲಿ ಇದೀನಿ. ಈ ತರ ಇದೆ ನೋಡಿ ಎಂಟ್ರೆನ್ಸ್. ಓಕೆ, ಕ್ರಾಸ್ಲ್ಯಾಂಡ್ ಟೆಕ್ ಈ ತರ ಇದೆ. ಇಲ್ಲಿ ಬಸ್ ಇದೆ, ನೋಡ್ತಾ ಇರ್ಬೋದು. ಆಲ್ರೆಡಿ ಒಂದು ಬಸ್ನ ಇವರು ಬಿಲ್ಡ್ ಮಾಡಿಬಿಟ್ಟು ಆಲ್ರೆಡಿ ಈಗ ಒಂದು ಪ್ರೋಟೋಟೈಪ್ ಇಲ್ಲಿ ಇಟ್ಟಿದ್ದಾರೆ. ಓಕೆ, ಸಖತ್ತಾಗಿದೆ. ಇನ್ನೂ ಲಾಂಚ್ ಆಗಿಲ್ಲ. Finally launched. ಈ ಥರ ಇದೆ ನೋಡಿ ಬಸ್ ಬಂದ್ಬಿಟ್ಟು. ಔಟ್ಲುಕ್ ಮಲ್ಲರಾಜ್ ಗೌಡರ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ, ನಾವು ಅವ್ರ ಜೊತೆಗೇ ಮಾಡ್ತಾ ಇದ್ದೀವಿ. ಕ್ರಾಸ್ಲ್ಯಾಂಡ್ ಟೆಕ್ ಮೊಬಿಲಿಟಿ ಅವರ ಫಸ್ಟ್ ಬಸ್ ಲಾಂಚ್ ಆಗಿದೆ. ಈ ಥರ ಇದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಟಾಟಾ ಚಾರ್ಸಿ ಬಂದ್ಬಿಟ್ಟು ಅದ್ರ ಮೇಲೆ ಇವ್ರದ್ದು ಒಂದು ಬಾಡಿ ಕೋಚ್ನ ಬಿಲ್ಡ್ ಮಾಡಿದ್ದಾರೆ. ಯಾವ ಥರ ಇದೆ ನೋಡಿ, ಫುಲ್ ವೈಡ್ ವಿಂಡ್ ಸ್ಕ್ರೀನ್ ನೋಡಿ. ಈ ಥರ ಇದೆ ಬ್ಯಾಡ್ಜಿಂಗ್. ಇದು ಬಂದ್ಬಿಟ್ಟು ಕ್ರಾಸ್ಲ್ಯಾಂಡ್ ಲೋಗೋ ನೋಡಿ ಯಾವ ಥರ ಇದೆ. ಓಕೆ, ಸೈಡ್ ಮಿರರ್ಸ್ ಆ್ಯಂಡ್ ಇಲ್ಲಿ DRLs ನೋಡ್ಬೋದು. ಫುಲ್ ಸಕ್ಕತ್ತಾಗಿದೆ. ಓಕೆ, ಡ್ರೈವರ್ ಕ್ಯಾಬಿನ್ ಡೋರ್ ನೋಡ್ತಿರ್ಬೋದು ಹೆಂಗಿದೆ. ಕ್ರಾಸ್ಲ್ಯಾಂಡ್ ಟೆಕ್ ಮೊಬಿಲಿಟಿ ಬ್ಯಾಡ್ಜಿಂಗ್. ಸೊ ಇವ್ರು ಬಂದುಬಿಟ್ಟು ಈ ಥರ ಇದೆ. ಇದು ಬಂದುಬಿಟ್ಟು ಅವಾಗ ನಿಮಗೆ ಹೇಳಿರೋ ಥರ ಗಜಲ್ ಟ್ರಾವೆಲ್ಸ್ ಅಂತ ಫಸ್ಟ್ ಕಸ್ಟಮರ್ ಬಂದುಬಿಟ್ಟು ಅವ್ರಿಗೋಸ್ಕರ ಕಸ್ಟಮೈಸೇಷನ್ ತಕ್ಕಂಗೆ ಇವರು ಬಾಡಿನ ಬಿಲ್ಡ್ ಮಾಡಿದ್ದಾರೆ. ಈ ಥರ ಇದೆ ನೋಡಿ. ಇದು ಬಂದುಬಿಟ್ಟು ನಿಮಗೆ ಡೀಸೆಲ್ ಟ್ಯಾಂಕ್ ಏರಿಯಾ ಇಲ್ಲಿದೆ ನೋಡಿ. ಈ ಥರ ಇದೆ. ಬಿಲ್ 6 wheel ಬಸ್ ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ ನೋಡ್ತಿರ್ಬೋದು. ಈ ಥರ ಇದೆ. ಸೊ ಬ್ಯಾಕ್ ಸೈಡಿಂದ ನೋಡಿ ನಿಮಗೆ ವ್ಯೂ ಈ ಥರ ಕಾಣುತ್ತೆ. ಫಿಟ್ ಆ್ಯಂಡ್ ಫಿನಿಶ್. ಬ್ಯಾಕ್ ಸೈಡಲ್ಲೂ ನಿಮಗೆ ದೊಡ್ಡದಾಗಿ ಎಮರ್ಜೆನ್ಸಿ ಎಕ್ಸಿಟ್ ಮತ್ತು ವಿಜುವಲ್ LED ಡಿಸ್ಪ್ಲೇನೂ ಸಿಗುತ್ತೆ. ಫಿನಿಶ್ ಮಾತ್ರ ಸಕ್ಕತ್ತಾಗಿ ಮಿಂಚ್ತಾ ಇದೆ. ಔಟ್ಲುಕ್ ನೋಡಿ ಈ ಥರ ಇದೆ. ಸಕ್ಕತ್ತಾಗಿದೆ ಬಸ್ ಮಾತ್ರ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್. ಓಕೆ, ಲಗೇಜ್ ಸ್ಪೇಸ್ ನೋಡ್ತಾ ಇರ್ಬೋದು. ಈ ಥರ ಇದೆ ಫುಲ್. ನೋಡಿ ಲಗೇಜ್ ಸ್ಪೇಸ್ ಫುಲ್ ವೈಡ್ ಆಗಿದೆ. ವಾವ್, ಫುಲ್ ಸ್ಪೇಷಿಯಸ್ ಆಗಿದೆ ನೋಡಿ. ವಾವ್, ಸಕ್ಕತ್ತಾಗಿಡ್ಬೋದು ಲಗೇಜಸ್ ಮಾತ್ರ. ವಾವ್, ಫುಲ್ ವೈಡ್ ಆಗಿದೆ ಬಸ್ ಮಾತ್ರ. ಬಸ್ ಸ್ಟೆಪ್ನಿ ಏರಿಯಾ ಮತ್ತು ಇಲ್ಲಿ ಕೂಡ ನಿಮಗೆ ಲಗೇಜ್ ಸ್ಪೇಸಸ್ ಸಿಗುತ್ತೆ. ವಾವ್, ಲಗೇಜ್ ಸ್ಪೇಸಸ್ ಮಾತ್ರ ಸಕ್ಕತ್ತಾಗಿದೆ. ಈ ಬಸ್ಸಿನ ಓವರಾಲ್ ಲೆಂತ್ ಬಂದ್ಬಿಟ್ಟು 13.5 ಮೀಟರ್ಸ್ ಆಗಿರುತ್ತೆ. ಇಲ್ಲೂ ನೋಡ್ತಿರ್ಬೋದು. ಇಲ್ಲೂ ನೋಡ್ತು 97 ಅಂತ ಏನೋ ಬ್ಯಾಡ್ಜಿಂಗ್ ಇದೆ. ಎಮರ್ಜೆನ್ಸಿ ಎಕ್ಸಿಟ್ ಸ್ಟೆಪ್ಸ್ ವೀಲ್ ನೋಡಿ. ಏನಂತ ಹೇಳಿದ್ರೆ ನೀವು ಯಾವುದೇ ಹೆವಿ ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರು ಕೂಡ ಬಸ್ ಆಗಿರ್ಬೋದು, ಟ್ರಕ್ಸ್ ಆಗಿರ್ಬೋದು, ಓನ್ಲಿ ಚಾರ್ಜಿಂಗ್ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಆಫ್ಟರ್ ಒನ್ಸ್ ಅವ್ರು ಏನು ಮಾಡ್ತಾರೆ, ಈ ಥರ ಕ್ರಾಸ್ಲ್ಯಾಂಡ್ ಆ್ಯಂಡ್ ವೀರಾ ಆ್ಯಂಡ್ ದಾಮೋದರ್ ಅಂತ ನೀವು ಕೇಳಿರ್ಬೋದು. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ 3 ಬಸ್ ಬಾಡಿ ಕೋಚ್ ಬಿಲ್ಡರ್ಸ್ ಇದ್ದಾರೆ. ಅದರಲ್ಲಿ ಇದು ಒಂದು ಕ್ರಾಸ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಇವ್ರ ಕಡೆ ಅವರು ಪ್ರೊವೈಡ್ ಮಾಡ್ತಾರೆ.
ಗಾಡಿನ ತಂದುಬಿಡ್ತಾರೆ. ಆಫ್ಟರ್ ದಟ್ ಇವ್ರು ಏನು ಮಾಡ್ತಾರೆ ಅಂದರೆ ಕಸ್ಟಮರ್ ತಕ್ಕಾಗೆ ಕಸ್ಟಮೈಸೇಷನ್ಸ್ ಮಾಡಿಕೊಟ್ಟು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಗಾಡಿನ ಆಫ್ಟರ್ ದ ಇವ್ರು ಗಾಡಿ ಬೈ ಮಾಡಿ ಕೊಟ್ಟಮೇಲೆ ಟಾಪ್ ಆಫ್ ದ ಚಾರ್ಜಿ ಇವರು ಈ ಥರ ಬಾಡಿ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿ ಇವರು ಫಿನಿಶ್ನ ಮಾಡಿ ಕೊಡ್ತಾರೆ. ಈಗ ಒಂದು ಐಡಿಯಾ ಬಂತು ಅಂದ್ಕೊಳ್ತೀನಿ ನಿಮಗೆ. ಇವರು ಓನ್ಲಿ ಬಾಡಿ ಕೋಚಸ್ನ ಬಿಲ್ಡ್ ಮಾಡ್ತಾರೆ. ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ಫುಲ್ ಅವರು ನಿಮಗೆ ಫಿಟ್ ಆ್ಯಂಡ್ ಫಿನಿಶ್ ಫೈನಲ್ ಕಾರ್ ಯಾವ ಥರ ಡೆಲಿವರಿ ಕೊಡ್ತಾರೆ ಆ ಥರ ಬಸ್ ಟ್ರಕ್ಸ್ನ ಕೊಡೋದಿಲ್ಲ. ಓನ್ಲಿ ಚಾರ್ಜಿ ಮಾತ್ರ ಕೊಡ್ತಾರೆ. ಆಫ್ಟರ್ ದಟ್ ಇವ್ರು ಬಂದ್ಬಿಟ್ಟು ನಿಮಗೆ ಚಾರ್ಜಿ ಟಾಪ್ ಆಫ್ ದಿ ಕೋಚ್ನ ಬಿಲ್ಡ್ ಮಾಡಿ ಕೊಡ್ತಾರೆ. ನೋಡಿ, ಫ್ರಂಟ್ ಸೈಡ್ನಲ್ಲಿ ಬಸ್ಗೆ ಕ್ಲೀನ್ ಅಂಡ್ ಏರೋಡೈನಾಮಿಕ್ ಲುಕ್ ಇದೆ. ಓವರ್ ಆಲ್ ಡಿಸೈನ್ ಮಾಡರ್ನ್ ಆಗಿ ಕಾಣಿಸುತ್ತೆ. ಬೋತ್ ಸೈಡ್ 3 ಹೆಡ್ ಲ್ಯಾಂಪ್ಸ್ ಇದೆ. DRL ಲೋ ಬೀಮ್ ಅಂಡ್ ಹೈ ಲ್ಯಾಂಪ್ ಕೂಡ ಇದೆ. ಫಾಗ್ ಲ್ಯಾಂಪ್ಸ್ ಕೂಡ ನೀಟ್ಲಿ ಇಂಟಿಗ್ರೇಟೆಡ್ ಆಗಿದೆ. ನೈಟ್ ಡ್ರೈವಿಂಗ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆಲ್ಸೋ ಫ್ರಂಟ್ ಗ್ಲಾಸ್ ವೈಡ್ ಆಗಿದೆ. ವೈಪರ್ ರಿಪ್ಲೇಸ್ಮೆಂಟ್ ಕರೆಕ್ಟ್ ಆಗಿದೆ. ರೈನಿ ಟೈಮ್ ಕ್ಲಿಯರ್ ವಿಸಿಬಿಲಿಟಿ ಕೊಡುತ್ತೆ. ಸೈಡ್ ಮಿರರ್ ಡಿಸೈನ್ ಕೂಡ ಶಾರ್ಪ್ ಅಂಡ್ ಫಂಕ್ಷನಲ್ ಆಗಿದೆ. ಡ್ರೈವರ್ಗೆ ಫುಲ್ ರೋಡ್ ವ್ಯೂ ಸಿಗುತ್ತೆ. ಹಾಗೆ ಬಸ್ನ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ನೋಡೋದಾದ್ರೆ ಬಾಡಿ ಪ್ಯಾನಲ್ ಅಲೈನ್ಮೆಂಟ್ ಕ್ಲೀನ್ ಆಗಿದೆ. ಫಿನಿಶಿಂಗ್ ಇಸ್ ಗುಡ್. ಲೈಕ್ ಪ್ರೀಮಿಯಂ ಕೋಚ್ ಥರ ಫೀಲ್ ಆಗುತ್ತೆ. ಓವರ್ ಆಲ್ ಬ್ಯಾಲೆನ್ಸ್ಡ್ ಡಿಸೈನ್ ಇದೆ ಅಂತ ಹೇಳ್ಬೋದು. ಹಾಗೆ ಸ್ಟೋರೇಜ್ ಮತ್ತು ಪ್ಯಾನಲ್ ಗ್ಯಾಪ್ಸ್ ಪ್ರಾಪರ್ ಆಗಿ ಮೇಂಟೈನ್ ಆಗಿದೆ. ಒಳಗಡೆ ಯಾವ ಥರ ಇದೆ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಕೂಡ. ನೋಡೋಣ ಬನ್ನಿ. ಈ ಥರ ಇದೆ ಸ್ಟೆಪ್ಸು. ಹೊಸ ಬಸ್ಸು ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಇಂಟೀರಿಯರ್ಸ್ ಮಾತ್ರ. ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ. ವಾವ್, ಸಕ್ಕತ್ತಾಗೆ ಇದೆ. ಗಜಲ್ ಟ್ರಾವೆಲ್ಸ್ ಬ್ಯಾಟ್ರಿ. ಇದು ಬಂದ್ಬಿಟ್ಟು ನಿಮಗೆ 2+1 AC ಸ್ಲೀಪರ್ ಗಾಡಿ 36 ಈ ಥರ ಇದೆ. ಸಕ್ಕತ್ತಾಗಿದೆ ಇಂಟೀರಿಯರ್ಸ್ ಮಾತ್ರ. ವಾವ್, ಇಲ್ಲಿ ನೋಡಿ ಎಮರ್ಜೆನ್ಸಿ ಎಕ್ಸಿಟ್, ಫೈರ್ ಎಕ್ಸ್ಟಿಂಗ್ವಿಷರು ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬಸ್ಸಸ್ಸಲ್ಲೂ ಪ್ರೊವೈಡ್ ಮಾಡ್ತಾರೆ. ಓಕೆ ನೋಡ್ತಿರ್ಬೋದು. ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ. ಸಖತ್ತಾಗಿದೆ ಕಂಫರ್ಟ್ ಮಾತ್ರ. ಜರ್ನಿನೂ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲೂ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಇಲ್ಲಿ ಹ್ಯಾಮರು ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿದೆ ಬಸ್ ಮಾತ್ರ. ಬನ್ನಿ, ಈ ಸೀಟ್ ಕ್ಯಾಬಿನಲ್ಲಿ ನೋಡೋದಾದ್ರೆ ನಿಮಗೆ ಪಿಲ್ಲೋ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಬ್ಯಾಕ್ ರೆಸ್ಟ್ ಇದೆ. ಮತ್ತೆ ಹೆಡ್ ರೆಸ್ಟ್ ಸಖತ್ತಾಗಿದೆ. ಆಲ್ಸೋ ಹೈಟ್ ಆಗಿರೋರು ಕೂಡ ಆರಾಮಾಗಿ ಟ್ರಾವೆಲ್ ಮಾಡೋದು. ಮೊಬೈಲ್ ಹೋಲ್ಡರ್ಸ್ ಇದೆ. ಮತ್ತೆ ಚಾರ್ಜಿಂಗ್ ಸಾಕೆಟ್ಸ್ ಇದೆ ಈಚ್ ಸೀಟ್ಗೂ. ಅದೇ ರೀತಿ AC ವೆಂಟ್ಸ್ ಕೂಡ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಪ್ಯಾಸೆಂಜರ್ ಫೇಸ್ಗೆ ಬೀಳೋದಿಲ್ಲ. ಅದೇ ರೀತಿ ನೋಡೋದಾದ್ರೆ ಡಿಸೈನ್ಸ್ ಓವರ್ ಆಲ್ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ಟಾಪ್ ಅಲ್ಲಿ ನಿಮಗೆ ಲಗೇಜ್ ರ್ಯಾಕ್ ಸಿಗುತ್ತೆ ಸ್ಮಾಲ್ ಆಗಿ. ಬನ್ನಿ ನೆಕ್ಸ್ಟ್ ನೋಡೋಣ. ಬಸ್ ನೋಡಿ, ಇಲ್ಲಿ CC ಕ್ಯಾಮ್ರಾನೂ ಇದೆ. ಸೊ ಪ್ಯಾಸೆಂಜರ್ ಸೇಫ್ಟಿ ಆ್ಯಂಡ್ ಲಗೇಜ್ ಸೇಫ್ಟಿ ಆಲ್ಸೋ. ನೆಕ್ಸ್ಟ್ ಅವರ ಪ್ಲ್ಯಾಂಟ್ ವಿಸಿಟ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ, ಫುಲ್ ಸ್ಪೆಷಲ್ ವಿಡಿಯೋ. ಸೊ ಓಕೆ, ನೋಡ್ತಾ ಇರ್ಬೋದು ಡ್ರೈವರ್ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದೀನಿ. ಸ್ಟೈರಿಂಗ್ ಈ ಥರ ಇದೆ. ಟಾಟಾ ಗಾಡಿ ಸ್ಟೈರಿಂಗ್ ಸ್ವಲ್ಪ ಡಸ್ಟ್ ಆಗಿದೆ, ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಎಲ್ಲ ಕಂಟ್ರೋಲ್ಸ್ ಇದೆ. ಗೇರಿಂಗ್ ಸಿಸ್ಟಮ್ ನೋಡ್ಬೋದು ನೀವು. ಮ್ಯಾನ್ಯುವಲ್ ಗೇರ್ ಸಿಸ್ಟಮ್, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಒಂದು ರಿವರ್ಸ್ ಇದೆ. ಸಖತ್ತಾಗಿದೆ ಮಾತ್ರ. ಡ್ರೈವರ್ ಸೀಟ್ ಫುಲ್ಲಿ ಕಂಫರ್ಟೇಬಲ್ ಆಗಿದೆ. ಈವನ್ ಬಸ್ ಡ್ರೈವರ್ಗೂ ಕಂಫರ್ಟ್ ಆಗಿದೆ ಗಾಡಿ. ಈ ಥರ ಇದೆ ನೋಡಿ. ಓಹೋ, ಬಸ್ ಡ್ರೈವರ್ ಆಗ್ಬಿಡೋಣ ಅನಿಸ್ತಾ ಇದೆ ನೋಡ್ಬಿಟ್ರೆ. ಸಖತ್ತಿದೆ ಫೀಲಿಂಗ್. ಫ್ಯಾನ್ ಕೂಡ ಇದೆ ಇಲ್ಲಿ ನೋಡ್ತಿರ್ಬೋದು. ಫ್ಯಾನ್, CC ಕ್ಯಾಮರಾ ಆ್ಯಂಡ್ ಫಸ್ಟ್ ಏಡ್ ಕಿಟ್ ನೋಡ್ತಾ ಇರ್ಬೋದು. ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ. ಡ್ರೈವರ್ ಸೀಟ್ ಬೆಲ್ಟ್ಸ್ ಈ ಥರ ಇದೆ. ಒಂದು ಮೇಜರ್ ಚೇಂಜಸ್ ಏನಂದರೆ AC ಕೋಚಸ್ಸಲ್ಲೆಲ್ಲ ಗ್ಲಾಸ್ ಓಪನ್ಸ್ ಆಗಲ್ಲ. ಬಟ್ ಈ ಕೋಚಲ್ಲಿ ನಿಮಗೆ ಗ್ಲಾಸ್ನ ಓಪನ್ ಮಾಡ್ಕೋಬೋದು ಈ ಥರ. ಸೊ ಬಿಹೈಂಡ್ ದ ರೀಸನ್ಸ್ ಸೇಫ್ಟಿ ಪರ್ಪಸ್ ಇರ್ಬೋದು. ನೀವು ನೋಡ್ತಾ ಇರ್ಬೋದು ರೀಸೆಂಟಾಗಿ ಫೈರ್ ಆಕ್ಸಿಡೆಂಟ್ಸ್ ತುಂಬ ಆಗ್ತಾ ಇದೆ AC ಬಸ್ಸಲ್ಲಿ. ಸೊ ಅದಕ್ಕೋಸ್ಕರ ಇವರು ಓಪನ್ ಗ್ಲಾಸ್ನ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು. ನೋಡಿ, ಆಲ್ಮೋಸ್ಟ್ ಬ್ಯಾಡ್ಜಿಂಗ್ನು ಕೊಟ್ಟಿದ್ದಾರೆ. ಅನೌನ್ಸ್ಮೆಂಟ್. ನಿಮಗೆ ಇಲ್ಲಿನೂ ನಿಮಗೆ ಲಗೇಜ್ ಸ್ಪೇಸ್ ಸಿಗುತ್ತೆ.
ಸೊ ಫೈನಲಿ ಓವರ್ ಆಲ್ ಲುಕ್ ನೋಡಿದಾಗ ಈ ಗಾಡಿ ಬಂದ್ಬಿಟ್ಟು ಸಖತ್ತಾಗಿದೆ. ಇಂಟೀರಿಯರ್ಸ್ ಆ್ಯಂಡ್ ಎಕ್ಸ್ಟೀರಿಯರ್ ಡಿಪೆಂಡ್ ಅಪಾನ್ ಕಸ್ಟಮರ್ ಇರುತ್ತೆ, ಕಸ್ಟಮೈಸೇಷನ್ ಮಾಡಿ ಸಖತ್ತಾಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈ ಗಾಡಿ ಲಗೇಜ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕಂಫರ್ಟ್ ಆಲ್ಮೋಸ್ಟ್ ಸಖತ್ತಾಗಿದೆ. ಕ್ರಸ್ಟ್ಲೈನ್ ಟೆಕ್ ಮೊಬಿಲಿಟಿ ಫಸ್ಟ್ ಕಸ್ಟಮರ್ ಇಲ್ಲಿದ್ದಾರೆ. ಸೊ ಇವರೇ ಫಸ್ಟ್ ಕಸ್ಟಮರ್ ಬಂದ್ಬಿಟ್ಟು, ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. Where are you from? कर्नाटका महाराष्ट्र Maharashtra. So why you choose Crestline only? क्रिस्टलैंड फर्स्ट बॉडी. हाँ, ट्रस्ट ट्रस्ट करके देख रहे हैं अभी हमको फर्स्ट बॉडी. लगा? हाँ, अच्छा बॉडी एक नंबर. लिया वो 3 months 3 months 3 months ले लो. तो पसंद आया गाड़ी? पसंद है. एक नंबर माशाल्लाह, एक नंबर गाड़ी, एक नंबर सुपर है. आप अभी एक ही गाड़ी परचेस किया क्या इन्होंने? हाँ, अभी एक ही गाड़ी अपना, मतलब 2 गाड़ी है टोटल. वो वहीं पे है, ये एक लेके आके ओपनिंग पे क्या नाम? गजल ट्रैवल्स, Gazal Travels. Which state? महाराष्ट्र. महाराष्ट्र. आपके पास कितना बस है? टोटल 10 बस है, टोटल 10 बसेस. 10-12 है इसको मिला के. ये टाटा के है ना? टाटा इज चाहिए. प्राइसिंग वगैरह? प्राइसिंग भाई देखता, पूरा भाई देखता. थैंक यू. आपका नाम? मोहम्मद गौस. ಓಕೆ, ಇದಾಗಿತ್ತು ಕ್ರಸ್ಟ್ಲೈನ್ ಟೆಕ್ ಮೊಬಿಲಿಟಿಯ ಫಸ್ಟ್ ಕಸ್ಟಮರ್ ಅವರ ರಿವ್ಯೂ. ಕ್ರಸ್ಟ್ಲೈನ್ ಟೆಕ್ ಮೊಬಿಲಿಟಿ ಬಸ್ ಫಸ್ಟ್ ಮೂವ್ ಆಗ್ತಾ ಇದೆ ನೋಡಿ. ನೋಡ್ತಾ ಇರ್ಬೋದು ಡ್ರೈವರ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಗಾಡಿನ ರಿವರ್ಸ್ ತೆಗಿಲಿಕ್ಕೆ, ಸ್ವಲ್ಪ ಯಾಕಂದ್ರೆ ಜಾಗ ಕಂಟೆಸ್ಟೆಡ್ ಆಗಿದೆ. ಬಸ್ ಓಡಿಸೋ ಸುಲಭ ಅಲ್ಲ, ತುಂಬಾನೇ ಕಷ್ಟ ಇದೆ ನೋಡಿ. ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಕ್ರಸ್ಟ್ಲೈನ್ ಟೆಕ್ ಮೊಬಿಲಿಟಿ ಅಂತ ಹೇಳ್ಬಿಟ್ಟು ಇವ್ರು ಬಂದ್ಬಿಟ್ಟು ಹೊಸ ಮ್ಯಾನುಫ್ಯಾಕ್ಚರ್. ಆಲ್ರೆಡಿ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಜರ್ನಿ ಮಾತ್ರ ಸಖತ್ತಾಗಿದೆ. ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಕ್ಯಾಬಿನಲ್ಲಿ ಬಂದ್ಬಿಟ್ಟು ಎಕ್ಸ್ಪೆಷಲಿ ಈ ಥರ ಕರ್ಟನ್ಸ್ ಇದೆ, ಪ್ರೈವೇಟ್ ಕರ್ಟನ್ಸ್ ಇದೆ ನೋಡ್ತಿರ್ಬೋದು. ಇಲ್ಲಿ ಓಪನ್ ಕ್ಲೋಸ್ ವಿಂಡೋ ಸಿಗುತ್ತೆ ನೋಡ್ತಿರ್ಬೋದು. ಬಟ್ ಇದು AC ಕೋಚ್, ನಿಮಗೆ ಓಪನ್ ಕ್ಲೋಸ್ ವಿಂಡೋ ಸಿಗುತ್ತೆ. ಬಟ್ ಇವರು ಬಿಲ್ಟ್ ಮಾಡಿದ್ರು ಸೇಫ್ಟಿ ಪರ್ಪಸ್ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ಆ್ಯಸ್ ಯೂಶುವಲ್ ನೀವು ಆಲ್ಮೋಸ್ಟ್ AC ಬಸ್ಸಸ್ ತುಂಬ ಫೈರ್ ಆಕ್ಸಿಡೆಂಟ್ಸ್ ಆಗ್ತದೆ. ಅದನ್ನ ಒಂದು ಇವರು ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡಿದ್ದಾರೆ. ಅದೇ ಥರ ನಿಮಗೆ ಇಲ್ಲಿ ಲಗೇಜ್ ಸ್ಪೇಸ್ ಇದೆ. ಹಾಗೆ ಇನ್ನು ನಿಮಗೆ ವಾಟರ್ ಬಾಟಲ್ ಹೋಲ್ಡರ್ಸ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಡಬಲ್ ಇಲ್ಲಿ ವಾಟರ್ ಹೋಲ್ಡರ್ಸ್ ಈ ತರ ಸಿಗುತ್ತೆ ನೋಡಿ. ಗಾಡಿ ಮೂವ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಲೋಯರ್ ಸೀಟ್, ಅದು ಬಂದ್ಬಿಟ್ಟು ನಿಮಗೆ ಅಪ್ಪರ್ ಸೀಟ್ಸ್ ಈ ತರ ಇದೆ ನೋಡಿ. ಸಿಂಗಲ್ ಸೀಟ್ಸ್ ಆಲ್ಮೋಸ್ಟ್ ನಿಮಗೆ ಇದರಲ್ಲಿ CC ಕ್ಯಾಮ್ರಾ ಫಾರ್ ಸೇಫ್ಟಿ ಪರ್ಪಸ್, ಪರ್ಪಸ್ CC ಕ್ಯಾಮ್ರಾಸ್ ಇದೆ. ಮತ್ತೆ ಪ್ಯಾಸೆಂಜರ್ಸ್ಗೆ ಅಲರ್ಟ್ ಮಾಡೋಕೆ ನಿಮಗೆ ಇಲ್ಲಿ ಅಥವಾ ಮ್ಯೂಸಿಕ್ ಏನಾದ್ರು ಪ್ಲೇ ಮಾಡ್ಬೇಕಂದ್ರೆ ನಿಮಗೆ ಹಿಂಗೆ ಸ್ಪೀಕರ್ ಸಹ ಇದೆ. ಮತ್ತೆ ಇದನ್ನ ನಿಮ್ ವೆಂಟ್ನ ಓಪನ್ ಕೂಡ ಮಾಡ್ಕೋಬಹುದು. ಮತ್ತೆ ಈ ಸೀಟ್ಸ್ ಬ್ಯಾಡ್ಜಿಂಗ್ ಸಿಗುತ್ತೆ. ಮತ್ತೆ ಸರ್ ಹೇಗೆ ಅನಿಸ್ತಾ ಇದೆ ಹೊಸ ಗಾಡಿ ಡ್ರೈವ್ ಮಾಡೋಕೆ? ಫುಲ್ ಹ್ಯಾಪಿನಾ ಹೊಸ ಗಾಡಿ? ಹ್ಯಾಪಿ ಸರ್, ಫುಲ್ ಹ್ಯಾಪಿ. ಡ್ರೈವರ್ ಹೊಸ ಗಾಡಿ ಡ್ರೈವ್ ಮಾಡ್ತಿದ್ರೆ ಫುಲ್ ಹ್ಯಾಪಿ ಆಗಿದಾರಂತೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಸಾಕಿ ಓಕೆ. ಕ್ರಸ್ಟ್ಲೈನ್ ಸ್ಟಾಫಾ? ಓಕೆ, ಕ್ರಸ್ಟ್ಲೈನ್ ಸ್ಟಾಫ್ ಇವರು ಸಾಕಿ ಅಂತ. ಈಗ ಗಾಡಿ ಡೆಲಿವರಿ ಕೊಡೋಕ್ಕೆ ಚೆನ್ನೈಗೆ ಹೋಗ್ತಾ ಇದ್ದಾರೆ. ಸೊ ಇಬ್ಬರು ಜರ್ನಿ ಮಾಡ್ತಾ ಇದ್ದಾರೆ. ಚೆನ್ನೈಗೆ ಇಬ್ಬರೇ ಹೋಗ್ತಾರೆ. ಗಾಡಿನ ಡೆಲಿವರಿ ಮಾಡಿಕೊಟ್ರು ಓನರ್ಗೆ. ಅಲ್ಲಿ ಯಾವ ಥರ ಫಿಟ್ಟಿಂಗ್ಸ್ ಏನೇನಿದೆ ಅದು ಮಾಡ್ಬಿಟ್ಟು ಗಾಡಿನ ಫೈನಲ್ ಆಗಿ ಡೆಲಿವರಿ ಚೆನ್ನೈಯಲ್ಲಿ ಕೊಡ್ತಾರೆ.
ಓಕೆ, ಕ್ರಸ್ಟ್ ಲೈನ್ ಟೆಕ್ ಮೊಬಿಲಿಟಿ ಅವರ ಫಸ್ಟ್ ಬಿಲ್ಡ್ ಮಾಡಿರುವಂಥ ಬಸ್ ಈಗ ಚೆನ್ನೈಗೆ ಡೆಲಿವರಿ ಕೊಡೋಕ್ಕೆ ರೆಡಿಯಾಗಿ ಹೋಗ್ತಾ ಇದೆ. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಫುಲ್ ಟ್ರಾವೆಲ್ ಮಾಡ್ತಾ ಇಲ್ಲ, ಮಿಡಲ್ವರೆಗೂ ಸ್ವಲ್ಪ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಈ ಬಸ್ನ. ಓಕೆ, ಮಿಸ್ ಮಾಡಬೇಡಿ ಯಾರು ವೀಡಿಯೋನ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಈ ಥರ ಇದ್ದಾವೆ ಬಸ್. Said I made up my mind this time. I'm taking it over. ಓಕೆ, ಕ್ರಸ್ಟ್ ಲೈನ್ ಟೆಕ್ ಮೊಬಿಲಿಟಿ ಅವರ ಬಸ್ ಚೆನ್ನೈಗೆ ಹೋಗ್ತಾ ಇದೆ. ಸೊ ಡೆಲಿವರಿ ಕೊಡಲಿಕ್ಕೆ ಇಲ್ಲಿ ಹೋಗ್ತಾ ಇದ್ದಾರೆ ಸ್ಟಾಫ್. ಒಬ್ಬರು ಬಸ್ ಡ್ರೈವರ್ ಇದ್ದಾರೆ, ಒಬ್ಬರು ಕೋ ಡ್ರೈವರ್ ಇದ್ದಾರೆ. ಬನ್ನಿ, ಆಲ್ ದ ಬೆಸ್ಟ್ ಹೇಳೋಣ. ಕ್ರಸ್ಟ್ ಲೈನ್ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಹೋಗ್ತಾ ಇದ್ದೀರಾ? ಚೆನ್ನಾಗೈತೆ ಸರ್ ಗಾಡಿ. ಸೇಫ್ ಆಗಿ ತಗೊಂಡೋಗಿ, ಆಯ್ತಾ? ಓಕೆ ಓಕೆ ನಿಮ್ಮ ಸರ್. ಹೆಸರು? ಅಫ್ಜಲ್. ಆಲ್ ದ ಬೆಸ್ಟ್ ಫಾರ್ ಕ್ರಸ್ಟ್ ಲೈನ್.